ಇಂದಿನ ಒಂದು ಕಾಲದಲ್ಲಿ ಆಕಾಶ್ ಜಾಧವ್ ಮತ್ತು ಬಸು ಪವಾರ್ ಎಂಬ ಇಬ್ಬರು ಗೆಳೆಯರು ಗಿಡದ ಕೆಳಗಡೆ ಕುಳಿತುಕೊಂಡು ಹೀಗೆ ಮಾತನಾಡುತ್ತಿದ್ದರು. ದೋಸ್ತ, ಈ ಪ್ರಕೃತಿ ಹೆಂಗೈತಿ, ಇನ್ನೊಂದು ಈ ಪ್ರಕೃತಿ ನೋಡಿದ್ರೆ ಹಂಗೆ ನೋಡ್ಕೊಂತಿರ್ಬೇಕಂತ ಅನಿಸ್ತದ. ನಿನಗೆ ಆ್ಯಕ್ಚುಲಿ ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಈ ಪ್ರಕೃತಿ ಮ್ಯಾಗ ನಾ ಫಿದಾಗೀನಿ. ಏನಂತಿದ್ರಿ ನೀ? ಪ್ರಕೃತಿ ಅದೇ ಪ್ರಕೃತಿ. ಅದಕ್ಕೆ ನನಗೆ ಅವತ್ತು ಅವಸರದಾಗ ಎದ್ದು ಹೋಗಿ ಕಾಲೇಜಿಗೆ ಅನ್ನಿಸ್ತು, ನನಗೆ ಏನೋ ಮಿಸ್ ಆಗೈತಂತ. ಅದಕ್ಕಾಕಿ ನನ್ನ ನಂಬರ್ ಬ್ಲ್ಯಾಕ್ ಅದು ಒಬ್ಬನಿಗೆ ಬಿಟ್ಟು ಕಾಲೇಜಿಗೆ ಹೋಗ್ಯಲ್ಲ, ಮಿಸ್ ಆಯಿತು. ಅದೇ ಅನಿಸ್ತು ನನಗೆ. ಅದೇನೋ ಅಂತಾರಲ್ಲ, ಒಂದೇ ತಟ್ಟೆಲಿ ಊಟ ಮಾಡಿ ಮೂರ್ತ ಇಡ್ತಾರೋ, ಸ್ನೇಹ ಅಂತ ನನ್ನ ಹುಡುಗಿನ ಪಟಾಯಿಸ್ಕೊಂಡಾನೋ, ಸ್ನೇಹ ಸುಳ್ಳು ಕಣೋ, ಇವನ್ನ ನಂಬಾಡ್ರ ಕಣೋ. ನಾ ಯಾವ ಪ್ರಕೃತಿ ನಾತೀನಿ, ನೀ ಯಾವ ಪ್ರಕೃತಿ ನಾತಿ? ನಾ ನೈಸರ್ಗಿಕ ಹೇಳತ್ತೀನೋ. ಏನ್ ನೈಸರ್ಗಿಕ? ನೈಸರ್ಗಿಕ ಚೇಂಜ್ ಮಾಡಿದೆ ಮರ ಇಲ್ಲೇನ ಈ ಪ್ರಕೃತಿ ನಾತೀನಿ ಲೇಪ. ಈ ಇದಕ್ಕೇನು ಅಂತಾರಲ್ಲ, ಇನ್ನೊಂದು ಅದ್ರ ಹೆಸರು ನೆನಪು ಬರತ್ತಿಲ್ಲ. ಇದೇ ಟೈಮ್ನಾಗ ನನ್ನ ಬುದ್ಧಿನೂ ಕೈ ಕಟ್ತು ನನಗೆ. ಅಲ್ಲಲ್ಲೇ ಡೌಟ್ ಇತ್ತು ಅವತ್ತು ನನಗೆ ಒಬ್ಬನಿಗೆ ಬಿಟ್ಟು ಹೋದಲ್ಲ. ಇಲ್ಲೇ ಗಾಂಡು ನಾ ಹೇಳತ್ತಿದ್ದಕ್ಕಿ ಆಕೆ ಪ್ರಕೃತಿ ಅನ್ನಕ್ಕೆ ನಿಮ್ಮ ಹುಡುಗಿ ಅಂತ ನನಗೆ ಗೊತ್ತಾದ್ರೆ ಕಾಳಾಗ್ತೀನಿ ನಂಗೆ. ಮತ್ತು ಪ್ರಕೃತಿ ಬಗ್ಗೆ ಯಾಕೆ ಮಾತಾಡ್ದಪ್ಪ? ಉಗ್ಗೋ ಮರ, ನಾ ಆ ಪ್ರಕೃತಿ ಅನ್ನತ್ತಿಲ್ಲೋ, ನಾನು ನೈಸರ್ಗಿಕ ಅನ್ನತ್ತೀನಿ. ಗೊತ್ತು ನನಗಲ್ಲೇ, ಗೊತ್ತು ಇನ್ನೊಂದು ಹೆಸರು ನೆನಪು ಬರಲಿ ನೋಡಿ ಆಕಿಂದ. ಇನ್ನೊಂದು ಇದ್ರ ಟೈಮ್ನಾಗ ಅದು ಏನೋ ಅಂತಾರಲ್ಲ, ಇನ್ನೊಂದು ಅದು ನನಗೂ ಗೊತ್ತಿಲ್ಲ ನೋಡಿ. ಇನ್ನೊಂದು ಈಗ ನಿನಗೆ ಯಾಕೆ ನೆನಪು ಬರ್ತಾಳೆ? ಅವರೆಲ್ಲ ಯಾಕೆ ನೆನಪು ಬರ್ತಾರೆ ಹೇಳು? ಈಗ ನಾನು ಹುಡುಗಿ ಪಟಾಯಿಸ್ಕೊಂಡು ಮತ್ತೆ ನನಗೇನು ಕಡಿಮೆ ಅದಾರ ಅಂತ ನಿನ್ ಹುಡುಗಿ ಕಾಳಕ್ಲಿಲ್ಲ. ಗಿಡ್ಡ ಕದಾಕಿ ನಾ ಹೇಳತ್ತಿದ್ದ ಕಾಲೇಜ್ ಪ್ರಕೃತಿ ಅಲ್ಲ, ನಮ್ಮ ಕಣ್ಣಿಗೆ ಕಾಣೋದು ಗಿಡ ಮರ ಗುಡ್ಡಗಳು ಪರಿಸರ. ಇರ್ಲಿ ಬಿಡ್ಲೆ, ಈ ಮ್ಯಾಟ್ರ್ ತೆಗೋದ ಬೇಡ. ಈಗ ಪ್ರಕೃತಿ ಎಲ್ಲ ನೀ ಇಟ್ಕೋ, ನನಗೆ ಬೇಡ ದೋಸ್ತ. ನೀ ಬೇಕು ನನಗೆ, ನೀ ಬೇಕು. ಏನು ರುಬ್ಬಿಲ್ ದೋಸ್ತ, ಟೆನ್ಷನ್ ತಗೋಬೇಡ. ಪ್ರಕೃತಿ ಎಲ್ಲ ನನ್ನ ನಂಬರ್ ನಾನು ಅಕ್ಕಿ ಡಿಲೀಟ್ ಮಾಡ್ತೀನಿ ಈಗ ಸದ್ಯಕ್ಕೆ. ನಂಬರ್ ಕೊಡ್ಲಿ ಯಾಕೆಂದ ಸ್ವಲ್ಪ ಕೈತದ ನಿಂದು, ಬಾಯ ಮುಚ್ಕೊಂಡು ಕೊಡು. ದೋಸ್ತ, ನೀ ಏನೇ ಹೇಳಲಿ, ಈ ಪರಿಸರ ಮಾತ್ರ ಗಿಚ್ಚಾಗಿ. ನಿಮ್ಮ ನಾನು ಎಷ್ಟೊತ್ತಾಗ ಹೇಳಿದ ಅದೇ ಪರಿಸರ ಬಗ್ಗೆ ನನಗೆ. ಇಕ್ಕಿ ಯಾರ್ಲೆ ಪರಿಸರ? ನನಗೆ ಪರಿಚಯವಿಲ್ಲ ಅದಕ್ಕೆ. ಬಲೆ ಸಿಗೋದಿಲ್ಲ ಮನುಷ್ಯ. ನಾನು ಇಷ್ಟೊತ್ತಾಗ ನಾನು ಹೊಯ್ಕೊಳತ್ತಿದ್ದೆ ಅದೇ ಪ್ರಕೃತಿ ನೈಸರ್ಗಿಕ ಪರಿಸರ ಎಲ್ಲ ಒಂದ ನಾ ಹೇಳತ್ತಿದ್ದೆ. ನನಗೆ ಗೊತ್ತಾಳ. ಇವಾಗ ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ ತಲೆ ಹೊಡೆದು ಬಿಡೋ. ಬರೀ ಇಂಥ ಬರೇ ಹುಡುಗಿಯರ ಟೆನ್ಷನ್. ಆ ಸದಾಶಿವನಿಗೆ ಅದರದ ಅವಂದ ಧ್ಯಾನ ಅಂತ ನಿನಗೂ ಬರೀ ಹುಡುಗಿಯರ ಧ್ಯಾನ, ನಿನಗೆ ನನ್ನ ಲವರ್ ಧ್ಯಾನ. ಬಾಯಿ ಮುಚ್ಕೊಂಡು ಕುಂದ್ರಲ್ಲೇ ಹೊಡೆದು ಬಿಡೋ. ನಾನು ತಲೆ ಕೆಡಿಸ್ಬೇಡ. ಇನ್ನೂ ನೀವು ಹುಡುಗಿಯರು ಯಾಕೆ ಹುಟ್ಟಿದ್ರು ಪ್ರಪಂಚ ಒಳಗೆ? ದೋಸ್ತ, ಹೇಳು. ನಾವು ಒಂದು ದಾರಿ ಮ್ಯಾಗ ನಡ್ಕೊಂಡು ಹೋದೆವು ಅಂತೇಳಿ ಈ ಕತ್ತಲ್ದಾಗ ಎಲ್ಲಿ ನಡ್ಕೊಂಡು ಹೋಗ್ತಿಲ್ಲ? ನಾ ಮೊದಲು ಕಣ್ಣಿಗೆ ಬರ್ಕೊಂಡ್ರೆ ಚಸ್ಮಾ ತೆಗಿ. ಬೆಳಕಿನ ಜೀವಂತ ಆಗಿತ್ತಿ ನೀ ಕೂಲಿಂಗ್ ಗ್ಲಾಸ್ದಾಗ ಎಲ್ಲ ಕರ್ರ ಕಾಣತೈತಿ. ಮಗನ ಬರೀ ಬಿಲ್ಡಪ್ ಕೊಡೋದು 3,000 ಚಸ್ಮಾ ಅಂತ. ಇನ್ನೂ ಬೆಳಕೈತೆ ಅವಾಗ ಕರ್ರ ಕಾಣತದೆ ಅಂಟ. ಹಂಗೇನಿಲ್ಲಲೇ, ಅದು ನೀ ಕಾಣಲಿಲ್ಲಲ್ಲ ಅದಕ್ಕೆ ಅನ್ಕೊಂಡೆ. ದೋಸ್ತ, ಹೇಳು. ನಾನು ನಿನಗೆ ಮಾತಾಡಲಿ. ಹೇಳು. ನಾವು ಅಕಸ್ಮಾತ್ ಇವಾಗ ದಾರಿ ಮ್ಯಾಗ ನಡ್ಕೊಂಡು ಹೋದೆವು ಅಂತೇಳಿ. ಈಗ ಯಾಕೆ ನಡ್ಕೊಂಡು ಹೋಗ್ತಿಲ್ಲ, ಸುಮ್ಮನೆ ನೆಮ್ಮದಿಯಾಗಿ ಕುಂತೀವಿ. ಸುಮ್ ತಿಳ್ಕೊಲೇಪ್ಪ. ತಿಳ್ಕೊಂಡೆ ಏನು ಹೇಳ್ತಿ ಅಂತ ಮಗ ಸುಳಮದಾನ. ಅಕಸ್ಮಾತ್ ನಮ್ಮಿಬ್ಬರು ನೋಡು 30 ಲಕ್ಷ ರೂಪಾಯಿ ಸಿಕ್ಕೊಂಡ್ರೆ ಏನು ಮಾಡ್ತೀನಿ? ವ್ಯಾಪಾರಿಗೆ ಹಬ್ರಿಗಿರ್ಲಿ 30 ಲಕ್ಷಲೇ ಸಿಕ್ಕಿಲ್ಲ. ತಿಳ್ಕೊಬೇಕನ್ನ. ಬರ್ತಾನಪ್ಪ. ಇರ್ಲಿ, ಹೇಳಲೆ. 30 ಲಕ್ಷ ರೂಪಾಯಿ ಸಿಕ್ಕು ಅಂದ್ರೆ ಹೇಳು. ನೀ ಏನು ಮಾಡ್ತಿದ್ದ ದೋಸ್ತ? ಸಿಕ್ಕ್ರ ನೀ ನನ್ನ ದೋಸ್ತಲೇ, ಇಬ್ರು ಶೇರ್ ಮಾಡ್ಕೊಳಮ್ಮ. ಕುಚಿಕು ಕುಚಿಕು ಕುಚಿಕು. ಆದ್ರೆ ಅಷ್ಟು ಎಮೋಷನ್ ಆಗೋಕೆ ಹೋಗ್ಬೇಡ. 1,000 ರೂಪಾಯಿ ಕೊಡ್ತೀನಿ, ಎಂಜಾಯ್ ಮಾಡು. ಬರೀ 1,000? ಶೇರ್ ಅಂದ್ರೆ ಏನು? 1,000 ಕೊಟ್ಟರು ಶೇರ್ 2,000 ಕೊಟ್ಟರು ಶೇರ್ ಇಲ್ಲ 1 ರೂಪಾಯಿ ಕೊಟ್ಟರು ಶೇರ್. ಬರೀ 1,000 ರೂಪಾಯಿ ಅಲ್ಲೇ? 1,000 ರೂಪಾಯಿ ಅಂತಲ್ಲೇ, ನಿನ್ನ ಯೋಗ್ಯತೆಗೆ ಅದೇ ದೊಡ್ಡದಾಯ್ತು. 100 ಕೊಟ್ಟರು ದುಡ್ಡ, 1,000 ಕೊಟ್ಟರು ದುಡ್ಡ. ಇಟ್ಕೋ, ನಾನು ದಿನದ ಕೊಡತ್ತೀನಿ ನಿನಗೆ. ಬೇರೆಯವ್ರು ಯಾರು ಕೊಡ್ತಾರಲಿ? ಯೋಚನೆ ಮಾಡು. ದುಡ್ಡ ಇನ್ನೂ ಸಿಕ್ಕಿಲ್ಲಲ್ಲ ಅಪ್ಪ, ದುಡ್ಡಪ್ಪ.
ಎಲ್ಲರೂ ಕುಂತ ಎಲ್ಲರೂ ಕುಂತ್ಕೇಸಿ ನಮಗೆ ನೋಡತ್ತೇನ ಅಕಸ್ಮಾತ್ ನಮ್ಮ ಆರ್ಡರ್ ನೀ ಬರ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡಿಬಿಡಪ್ಪ. ನಮ್ಮ ದೋಸ್ತ ಸರಿ ಇಲ್ಲವ, ಆರ್ಡರ್ ಕ್ಯಾನ್ಸಲ್ ಮಾಡಿಬಿಡು. ಇರ್ಲಿ ದೇವ್ರ ಕಳಿಸ್ಕೊಡು ದೇವ್ರ. ಇವನ್ ಮಾತು ಕೇಳಿದ್ರೆ ನೀ ಮುರ ಬಟ್ಟಿನ ಕೇಳಬೇಡ ಒಂದು ಮಾತು ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದೆ? ಅದು ಏನಾದರೂ ದೇವ್ರ ಕರುಣೆ ತೋರಿಸಿ ಏನಾದರೂ ಸಿಕ್ಕಂಗೆ ಮಾಡಿದ್ರೆ ಮತ್ತೆ ಏನಾದರೂ ಅಲ್ಲ ಇವ ನೀವು 30 ಲಕ್ಷ ಸಿಕ್ಕರೆ 50-50 ಶೇರ್ ಮಾಡ್ತಾನಂತ ನಾನು ಅನ್ಕೊಂಡ್ರೆ ಮಗನ ದೋಸ್ತಿಗಳೊಳಗೆ ಗುಮ್ಮವನಿ. ಹಂಗಂದ್ರೆ ನೀನು ಬೇರೆ ನಾನು ಬೇರೆ ಹಂಗೆ. ಮತ್ತು ನೀವು 1000 ರೂಪಾಯಿ ಕೊಡ್ತಂದಲ್ಲ ಬರೀ ಅಲ್ಲಲ್ಲಿ 30 ಲಕ್ಷ ಇರ್ತಾವೆ, 1000 ರೂಪಾಯಿ ಒಂದು ದಿವ್ಸಕ್ಕೆ ಇಟ್ಕೋಪ್ಪ ಅಂತಂದೆ ನಾನು. ಎಂಜಾಯ್ ಮಾಡುವಂತ ತಾಸಿಗಂತ ದುಡ್ಡಿದ್ರೆ ನಿಂತಿದ್ದಂಗಲ್ಲೇ ಎಲ್ಲ ಗೊತ್ಬಿಡು. ಅಲ್ಲಲ್ಲಿ ಹಂಗಂದ್ರೆ ನಾನು ಬೇರೆ ನೀನು ಬೇರೆ ಹಂಗೆ ಅಲ್ಲ. ಇಲ್ಲ ಕರೆಕ್ಟ್ ಹೇಳ್ತು ಕ್ಯಾನ್ಸಲ್ ಇಲ್ಲ ದೋಸ್ತ ಇನ್ನು ಹೇಳ್ತ ಅಲ್ಲಲ್ಲೇ ಈಗ ಇನ್ನೊಂದ್ಸತಿ ಬೇಡ್ಕೊ ನಿನಗಾದ್ರೂ ಸಿಗ್ಲಕ್ಕ. ಹಾಂ ಬೇಡ್ಕೊತ ದೇವ್ರೇ ಆಡ ಬಿಡಪ್ಪ ಆಡ ಬರ್ಕೊಂಡ್ಬಿಡ ಬರ್ತು ಬಂದ್ರಲ್ಲ ನಿನ್ನತ್ತು ಬರುತ್ತಲ್ಲ ಪಕ್ಕ ಬರ್ತು ನೀ ಅಂದ್ರೆ ಬರ್ತು ಬರುತ್ತಲೇ ದೋಸ್ತ ಬರ್. ಬರ್ತು ಇರ್ಲಿ ಅವೆಲ್ಲ ಬಿಡು, ಮುಂದಿನ ನೋಡಿ ಏನು ಮಾಡ್ಬೇಕಂತ. ಸಿಕ್ಕಾಗ ಮಾತಾಡಮಂತ ರೊಕ್ಕ ಅದೇ ಇದು ಸಿಗುತ್ತೆ ನಮಗೆ. ಆದ್ರೆ ಪ್ರಕೃತಿ ಬೇರೆ ಐತಲ್ಲ. ನೀ ಪ್ರಕೃತಿ ಹೆಸರು ಬೇಡ ಮತ್ತೆ ಒಬ್ಬೊಮ್ಮರಿ ಆಗಳ ಸದಾಶಿವನ್ ಅವ್ನು ಚಿಂತೆ ಅಂತ ನಿಂದು ಚಿಂತೆ ಹುಡುಗರ. ಅದೇ ದೋಸ್ತವೆಲ್ಲ ಇರಲಿ ಬಿಡಿ. ನೀ ಗೋವಾ ನೋಡಿ ಅಣ್ಣ? ನೋಡೇನಲ್ಲ ನಾನು ಗೋವಾ. ಅಲ್ಲಲ್ಲೇ ನನಗೆ ಬಿಟ್ಟು ಯಾವಾಗ ಹೋಗಿದ್ದೆ? ಇಲ್ಲೇ ನೀನು ನೋಡೋದು ಸಿಂಪಲ್, ಹಂಗ ಗೂಗಲ್ ಓಪನ್ ಮಾಡ ಗೋವಾ ಬೀಚ್ ಅಂತ ನೋಡಿ ಸಡನ್ ಆಗಿ ಬಂದ್ಬಿಡ್ತದೆ. ನಾವು ಗೂಗಲ್ನಾಗ ಬೇರೆ ಏನಾದರೂ ಸರ್ಚ್ ಮಾಡ್ತಿರ್ತೀವಿ, ನಮಗೆಲ್ಲ ಟೈಮ್ ಸಿಗತ್ಲೆ. ಬರೀ ಅಂಥವೇ ಕೆಲಸ ಆಯ್ತು ನೀನು. ನಾನು ಹೇಳೋದು ತಪ್ಪು ತಿಳ್ಕೊಬೇಡ ಮತ್ತೆ. ಇಲ್ಲ ಇಲ್ತೋ ನೀ ದೊಡ್ಡ ಜರ್ನಲಿಸ್ಟ್ ಅದೀನಿ, ನೀವು ಸರ್ಚ್ ಮಾಡಿ ಗೊತ್ತು ಹೇಳು. ನೀ ಏನು ನೋಡ್ತದ ಗೊತ್ತು, ಗೂಗಲ್ನಾಗ ಏನು ನೋಡ್ತಾ ಅಂತಾರೆ ಗೊತ್ತು. ಅದೇ ಏನು ನೋಡ್ತೀನಿ ಅದು 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 ಅಂದ್ರೆ ಏನಲ್ಲೇ ಅದುಲೇ ಅದು 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 ಏನಾಯ್ತು? ಬರೇ ಡಬಲ್ ಮೀನಿಂಗ್ ತಿಳ್ಕೊತಿರಲ್ಲೇ. ಯಾಕೆ ಕೊಡ್ದೆ? ನಾನು ಅಂದೆ ನಾನು ಅದನ್ನ ನೋಡ್ತೀನಿ ಇದನ್ನ ನೋಡ್ತೀನಿ ಅಂತ. ಅಲ್ಲಲ್ಲೇ ನಿಮ್ಮಂಥ ಡಬಲ್ ಮೀನಿಂಗ್ ಡಗಾರ್ ಸೊಳ ಮಕ್ಕಳಿಂದಾನೇ ಇಲ್ಲಿ ದೇಶ ಹಾಳಾಗ್ತದೆ. ಇರೋದನ್ನ ಹೇಳೋದಿಲ್ಲಪ್ಪ. ಏನಿರೋದು ಹೇಳ್ತಿ ಮಗನ. ನಡಿ ನಡಿ ಹೋಗಮ್ ನಡಿ ಸಾಕು. ಇಲ್ಲ ಸ್ವಲ್ಪ ಇದ್ದರ್ತಾನೆ ಇನ್ನೊಂದು ಕೈ ಕೂಡ ನಡಿ. ಎಲ್ಲ ಡಬಲ್ ಮೀನಿಂಗ್ ಇವನ ಮಾತಾಡ್ತಾನೆ ಮಗ. ನಾ ಹೇಳ್ದ ನೋಡಿದಲ್ಲಿ ಏನು